ನನ್ನ ಮಗಳಿಗೆ ರಕ್ತಸ್ರಾವ ಆಗ್ತಾ ಇದೆ, ನನ್ನ ಮಗಳಿಗೆ ಬ್ಲೀಡಿಂಗ್ ಆಗ್ತಾ ಇದೆ, ಸಿಸ್ಟರ್ ಒಂದು ಪ್ಯಾಡ್ ಕೊಡಿಸಿ, ನನ್ನ ಮಗಳಿಗೆ ಪ್ಯಾಡ್ ಕೊಡಿಸಿ ಅಂತ ತನ್ನ ಒಂದು ಆಕ್ರೋಶದ ನುಡಿಯಲ್ಲಿ ಆ ತಂದೆ ಹೇಳ್ತಾ ಇರೋದು ನೋಡಿದ್ರೆ ಯಾರಿಗಾದ್ರೂ ಎಷ್ಟು ಹರ್ಟ್ ಆಗುತ್ತೆ. ಇಂತಹ ಅವ್ಯವಸ್ಥೆ ಏನನ್ಸುತ್ತೆ ಲಿಂಗಣ್ಣ ಸರ್ ನಿಮಗೆ? ನೀವು ಒಬ್ಬ ತಂದೆಯಾಗಿ ಈ ಥರ ಒಬ್ಬ ವ್ಯಕ್ತಿ ಇದು ಪರದಾಡ್ತಾ ಇರೋದು ಇದು ತುಂಬಾ ಬೇಜಾರಾಗುವಂಥ ಸಂಗತಿ ಇದು ನೋಡ್ತಾ ಇದ್ರೆ. ಬಟ್ ಇದಕ್ಕೆಲ್ಲ ಕಾರಣ ನಾನು ಹೇಳ್ತೀನಿ, ಇಂಡಿಗೋ ಅವ್ರದ್ದೇ ಕಾರಣ, ಪಾರ್ಷಿಯಲಿ ಕಾರಣ ಅವ್ರದ್ದೇ ಇದು. ಯಾಕಂದರೆ ಈ ಒಂದು ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ಆಗ್ತೀವಿ ಅಂತ 2024ಇಂದನೇ ಸರ್ಕಾರ ಹೇಳ್ಕೊಂಡು ಬಂತು. ಸೊ ಆ 2024ಇಂದ ಇವ್ರು ಪ್ರಿಪೇರ್ ಆಗ್ಬೋದಾಗಿತ್ತು. ಇವ್ರು ತಳ್ಕೊಂಡು ಬಂದರು, ಅದರಲ್ಲೂ ಒಂದು ಮಸಲತ್ ಮಾಡ್ಕೊಂಬಂದರು, ಅದನ್ನು ಪೋಸ್ಟ್ಪೋನ್ ಮಾಡಿಸಿ ಮಾಡ್ಕೊಂಬಂದರು. ಯಾವಾಗ ಡೆಲ್ಲಿ ಕೋರ್ಟ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಯಿತು DGCA ಮೇಲೆ, ಮತ್ತು ಈ ಅಹಮದಾಬಾದ್ ಕ್ರ್ಯಾಶು ಅದೆಲ್ಲ ನೋಡಿದ್ಮೇಲೆ ಅನಿಸ್ತು ಎಲ್ಲೋ ಪೈಲಟ್ಗಳಿಗೂ ಸೇಫ್ಟಿ ಅನ್ನೋದು, ವಿಶ್ರಾಂತಿ ಅಂತದ್ದು ಬೇಕು. ಸೊ ಈ ಇಂಡಿಗೋ ಈ ಪೈಲಟ್ಗಳನ್ನ ಯೂಸ್ ಮಾಡೋದ್ರಲ್ಲಿ ಭಾಳ ನಿಸೀಮ್ರವರು. ಅಂದರೆ ಲೀನ್ ಮ್ಯಾನೇಜ್ಮೆಂಟ್, ಒಬ್ಬ ಪೈಲಟ್ನ ಹೇಗೆ ಅವನನ್ನು ಯುಟಿಲೈಸ್ ಮಾಡ್ಕೋಬೇಕು, 12ರಿಂದ 14 ಅವರ್ ಕೆಲಸ ಮಾಡಬೇಕು. ಈವನ್ ಅವ್ನು ರಜಾ ಇದ್ರೂ ರಜಾನ ಕ್ಯಾನ್ಸಲ್ ಮಾಡಿಸಿ ನಿಂಗೆ 1.5 ಪೇಮೆಂಟ್ ಕೊಡ್ತೀನಿ, ನೀನು ಬಾ. ಸೊ ಅವ್ರಿಗೆ ಏನಾಗ್ಬಿಡ್ತು ಅಂದರೆ ಆ ಬಾಟಮ್ ಲೈನ್ ಮಾರ್ಜಿನ್ ಪ್ರಾಫಿಟ್ಟೇ ಅವ್ರು ಜಾಸ್ತಿ ನೋಡ್ತಿದ್ರೆ ಹೊತ್ತು ಪೈಲಟಿನ ಸೇಫ್ಟಿ ಆಗಲಿ, ಪ್ರಯಾಣಿಕರ ಸೇಫ್ಟಿ ಆಗಲಿ, ಅದ್ರ ಬಗ್ಗೆ ಅವರು ಜಾಸ್ತಿ ಅವ್ರ ಬಾಟಮ್ ಲೈನ್ ಏರ್ಬೇಕಾಗಿತ್ತು. ಅವ್ರ ಮಾರ್ಕೆಟ್ ಶೇರ್ ಈಗಾಗಲೇ 60% ಇದೆ. ಅವ್ರ ಹತ್ರ 800 ವಿಮಾನದಲ್ಲಿ, ನಮ್ಮ ಭಾರತದಲ್ಲಿರುವ 800 ವಿಮಾನದಲ್ಲಿ 400 ವಿಮಾನಗಳು ಇಂಡಿಗೋ ಹತ್ರನೇ ಇದೆ. ಭಾರತದ ವಿಮಾನಯಾನ ಒಂದು ಸೆಕ್ಟಾರ್ನಲ್ಲಿ ಸುಮಾರು 60% ಇಂಡಿಗೋ ಅವ್ರದ್ದೇ ಇದೆ. 60% ಏಕಸ್ವಾಮ್ಯ ಆಯ್ತಲ್ಲ ಸರ್. 60% ಈಗ 1,000 ಡೆಸ್ಟಿನೇಷನ್ಸ್ ಅಂದರೆ 600 ಡೆಸ್ಟಿನೇಷನ್ಸ್ ಇಸ್ ಕವರ್ಡ್ ಬೈ ಇವರ ಇಂಡಿಗೋನೆ. ಇನ್ನು 300-400 ಬಂದು ಈ ಏರ್ ಇಂಡಿಯಾ, ಈ ಸ್ಪೈಸು, ಆಕಾಶ ಯಾವುದೋ ಒಂದಷ್ಟು ಕವರ್ ಮಾಡ್ತಾ ಇದೆ. ಕರೆಕ್ಟ್ ಸರ್. ಸರ್ ಈಗ ಇನ್ನೊಂದು ದೃಶ್ಯವನ್ನ ತೋರಿಸ್ತೀನಿ ಸರ್ ತಮಗೆ. ಮಗುವಿಗೆ ಹಾಲು ಕೊಡಿ ಅಂತ ಬೇಡ್ಕೊಳ್ತಾ ಇರೋದು ನೋಡಿ. ಒಂದು ಕಾಫಿ ತಾವು ನೋಡ್ಬೋದು, ಏರ್ಪೋರ್ಟಲ್ಲಿ ಒಂದು ಕಾಫಿ 200 ರೂಪಾಯಿ ಇರುತ್ತೆ. ನೀವು 2 ದಿನ ಏರ್ಪೋರ್ಟಲ್ಲಿ ಇದ್ದರೆ ಜನ ನಿಜಕ್ಕೂ ಕೂಡ ಎಲ್ಲಿಂದ ತರ್ತಾರೆ ಹಾಲು? ಯಾರು ಒದಗಿಸ್ತಾರೆ? ಅಲ್ಲಿ ಫ್ಲೈಟ್ ಕ್ಯಾನ್ಸಲ್ ಅಂತ ಹೇಳ್ಬಿಡ್ತಾರೆ ಖರೆ. ಆದರೆ ಬೆಂಗಳೂರಿನಂತಹ ನಗರದಲ್ಲಿ ವಾಸಿಸೋರಾದರೆ ಓಕೆ, ಬೇರೆ ಊರುಗಳಿಂದ ಬಂದು ಇನ್ನೊಂದು ಯಾವುದೋ ಊರಿಗೆ ಹೋಗಬೇಕು ಅಂತ ಬೆಂಗಳೂರಿಗೆ ಬಂದವರು ಎಲ್ಲಿ ಹೋಗ್ತಾರೆ ನೋಡಿ. ನೆಕ್ಸ್ಟ್ ದೃಶ್ಯ ನೋಡಿ, ಮಗುವಿಗೆ ಹಾಲು ಕೊಡಿ ಅಂತ ಬೇಡ್ತಾ ಇರುವಂತಹ ದೃಶ್ಯ. ಮಗುವಿಗೆ ಹಾಲು ಕೊಡಿ ಅಂತ ಕೇಳ್ತಾ ಇರುವಂತಹ ದೃಶ್ಯ. ಪರದಾಟ. ಕನೆಕ್ಟಿವ್ ಫ್ಲೈಟ್ ಅಂತಂದರೆ ಬೇರೆ ಊರಿಂದ ಬಂದಿರ್ತಾರೆ, ಬೆಂಗಳೂರಲ್ಲಿ ಇಳ್ಕೊಂಡು ಬೆಂಗಳೂರಿನಿಂದ ಇನ್ನೂ ತಾವು ಸೇರಬೇಕಾಗಿರುವಂಥ ಡೆಸ್ಟಿನೇಷನ್ಗೆ ಹೋಗ್ತಾರೆ. ಅದಕ್ಕೆ ಕನೆಕ್ಟಿಂಗ್ ಫ್ಲೈಟ್ ಬೆಂಗಳೂರಿಂದ ಹಿಡಿತಾರೆ. ಅವ್ರು ಬೆಂಗಳೂರಿನವರೇ ಆದರೆ ಆರಾಮಾಗಿ ಅವ್ರ ಮನೆಗೆ ಹೋಗ್ಬೋದು. ಆದರೆ ಕನೆಕ್ಟಿಂಗ್ ಫ್ಲೈಟ್ಗೋಸ್ಕರ ಬೆಂಗಳೂರು ಬಂದಿರೋರು ಹೆಂಗೆ ಹೋಗ್ತಾರೆ? ಮಗು ಹಾಲು ಕೇಳ್ತಾ ಇದೆ, ಹೆಂಗೆ ಕೊಡೋದು ಅಂತ ಪ್ರಯಾಣಿಕರು ಪರದಾಡ್ತಾ ಮಾತಾಡ್ತಾ ಇರುವಂಥ ದೃಶ್ಯಗಳಿವೆ. ಬನ್ನಿ ನೋಡ್ಕೊಂಬರೋಣ. ಸಾಕು, ಇಂಡಿಗೋ ಎಷ್ಟಿದೆ ಅಂತ ಗೊತ್ತಾಯ್ತು. ಎಲ್ಲೂ ನಂಬರ್ 1 ಅಲ್ಲ, ನಂಬರ್ 0 ಇದೆ ಇದು ಇಂಡಿಗೋ. ಎಷ್ಟೊಂದು ಪ್ರಾಬ್ಲಮ್ ಮಾಡ್ತಿದೆ ನೋಡಿ. ನನ್ನ ಮಗ ಅಲ್ಲಿ ಅಳ್ತಿದ್ದಾನೆ. ಇಲ್ಲಿ ಒಂದು ಕಾಫಿ ರೇಟು 200 ರುಪೀಸ್ ಇದೆ. ನನ್ನ ಮಗನ್ಗೆ ಒಂದು ಕಾಫಿ ಕೊಡಿಸ್ಬೇಕು, ಅವ್ನು ಹಾಲು ಕುಡಿತಾನೆ. ಇನ್ನು ಚಿಕ್ಕ ಹುಡುಗ ಅಂತ ನಾವು ಕಾಫಿ ಕೊಡಲ್ಲ. ಒಂದ್ ಕಾಫಿ ಕೊಡಿಸ್ಬೇಕಂದ್ರೆ 200 ರುಪೀಸ್ ಇದೆ. ಇಲ್ಲಿ ನಾವ್ ಹೆಂಗ್ ಸರ್ವೈವ್ ಮಾಡಕ್ಕಾಗತ್ತೆ? ಇಲ್ಲಿರೋರು ಯಾರೊಬ್ರು ಏರ್ಪೋರ್ಟ್ ಅವ್ರು ಕೇಳಿದ್ರೆ ಏರ್ಲೈನ್ಸ್ ಅವ್ರು ಕೇಳಿ ಅಂತಾರೆ. ಏರ್ಲೈನ್ಸ್ ಅವ್ರು ಯಾರೊಬ್ರು ಕೇಳಕ್ಕಿಲ್ಲ, ಹೊರಗಡೆ ಬರೋದೇ ಇಲ್ಲ. ಇದು ನಂದು ಒಬ್ಬನ್ ಪ್ರಾಬ್ಲಮ್ ಅಲ್ಲ, ಎಷ್ಟು ಜನ ಇದ್ರೆ ಎಲ್ಲರದು ಪ್ರಾಬ್ಲಮ್ ಸೇಮ್ ಇದೆ ಇದು. ಆದ್ರೆ ಯಾರು ಕರೆಕ್ಟ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. 3 ದಿನದಿಂದ ಒಬ್ರು ಅಜ್ಜಿ ಕೂತಿದ್ದಾರೆ, ಸ್ವಲ್ಪ ಏಜ್ ಆಗಿದೆ, ಅಹಮದಾಬಾದ್ ಹೋಗ್ಬೇಕು. 3 ದಿನದಿಂದ ಕೂತಿದ್ದಾರೆ, ಅವ್ರಿಗೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕನೆಕ್ಟಿಂಗ್ ಫ್ಲೈಟ್ ಅಂದ್ರೆ ಲೈಕ್ ಒಂದಾದ್ಮೇಲೆ ಒಂದ್ ಫ್ಲೈಟ್ ಕೊಡ್ತೀವಿ ಅಂತ ಸುಮ್ನೆ ಹೇಳ್ತಿದ್ದಾರೆ. ಕೊಡಲ್ಲ ಅಂತ ಹೇಳ್ಬಿಟ್ರೆ ಸುಮ್ನೆ ಅವ್ರು ಏನೋ ಬೇರೆ ಮಾಡ್ಕೊಂಡು ಹೋಗ್ತಾರ. ಈ ತರ ಯಾಕೆ ಮೋಸ ಮಾಡ್ತಿದ್ದಾರೆ ಇವರು? ಒಬ್ಬ ತಂದೆಯ ಗೋಳು ಇದು. ಮಗುವಿಗೆ ಹಾಲು ತರಕ್ಕಾಗ್ತಾ ಇಲ್ಲ, ಫ್ಲೈಟ್ ಇದೆಯಾ ಇಲ್ವಾ ಅನ್ನೋದರ ಬಗ್ಗೆ ಗೊತ್ತಿಲ್ಲ. ಏನು ಮಾಡ್ಬೇಕು ಅವರು? ಇನ್ನೊಂದು ದೃಶ್ಯ, ನೆಕ್ಸ್ಟ್ ದೃಶ್ಯ. ತಂದೆಯ ಅಸ್ಥಿಯನ್ನು ಹಿಡ್ಕೊಂಡು ಮಗಳು ಪರದಾಡ್ತಾ ಇದ್ದಾಳೆ. ಅಸ್ಥಿನ ಹರಿದ್ವಾರದಲ್ಲಿ ಬಿಡಬೇಕು ಅಂತ ವಿಮಾನ ಹತ್ತೋಣ ಅಂತ ಏರ್ಪೋರ್ಟಿಗೆ ಬಂದಿದ್ರು. ಆದರೆ 2 ದಿನದಿಂದ ಇಲ್ಲೇ ಇದ್ದಾರೆ.
ಫ್ಲೈಟ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಅಸ್ಥಿಗಳನ್ನು ಕೈಯಲ್ಲಿ ಹಿಡ್ಕೊಂಡು ಮಗಳ ಕಣ್ಣೀರು ಹಾಕ್ತಾ ಇರುವಂಥ ದೃಶ್ಯ. ಎಷ್ಟು ಭಾವನಾತ್ಮಕವಾದಂಥ ವಿಷಯ ಇದು ನೋಡಿ. ಮಾಡಿದ್ದೀನಿ. ಇನ್ನೊಬ್ಬ ಮಗ ಬೇರೆ ಇದ್ದಾನೆ, ಮಗಗೂ ಬುಕ್ ಮಾಡಿದ್ದೀನಿ. ಇನ್ ಟೋಟಲ್ 4 ಜನ. ಸೊ ಡೆಲ್ಲಿಲಿಂದ ಒಂದೊಂದು ಫ್ಲೈಟ್ ಹರಿದ್ವಾರ್ಗೆ ಬುಕ್ ಮಾಡಿದ್ದೀನಿ. ಆದರೆ ದ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ ಆ್ಯಂಡ್ ಒಂದು ನೋಟಿಫೈ ಬಂದಿಲ್ಲ, ನಮಗೆ ನೋಟಿಫಿಕೇಶನ್ ಏನು ಬಂದಿಲ್ಲ. ಇಲ್ಲಿ ಬಂದು ಕೇಳಿದ್ರೆ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದಾರೆ. ಆದರೆ ವಿ ಹ್ಯಾಡ್ ಅನದರ್ ರೂಮ್ ಇಯರ್ ವೆರ್ ಎನ್ ವಿ ಕ್ಯಾನ್ ಗೋ ಅಡ್ ಆ್ಯಂಡ್ ಚೆಕ್ ವಾಟ್ ಹ್ಯಾಪನ್. ವಿ ಜಸ್ಟ್ ಎಂಕ್ವೈರಿ ಅಬೌಟ್ ಇಟ್. ಎಂಕ್ವೈರಿ ಮಾಡಿದ್ರೆ ಹೇಳ್ತಾರೆ ಎರಡು ಆಪ್ಷನ್ನು. ಒಂದು ರೀಫಂಡ್ ತಗೋಬೇಕು, ಅಲ್ಲ ಅಂದರೆ ಫ್ಲೈಟ್ 3 ದಿವಸಕ್ಕೆ ಫ್ಲೈಟ್ ಇಲ್ಲ, ನೆಕ್ಸ್ಟ್ ಟ್ಯೂಸ್ಡೇಗೆ ಫ್ಲೈಟ್ ಬುಕ್ ಮಾಡ್ತೀನಿ ಹೇಳ್ತಾ ಇದ್ದಾರೆ. ಆದರೆ ನಾನು ಪೂಜಾ ಎಲ್ಲ ಅಲ್ಲಿ ಸೆಟ್ ಮಾಡಿ ಇಕ್ಕಿದ್ದೀನಿ, ಇವತ್ತು ಮಾಡೋಣ ಅಂತ. ಹರಿದ್ವಾರ್ನಲ್ಲಿ ಪೂಜಾರಿ ನಮ್ಮವರು ಬೇರೆ ರಾಜಸ್ಥಾನದಿಂದ ಒಂದು ಟ್ರೈನ್ ಬುಕ್ ಮಾಡ್ಕೊಂಡು ಹರಿದ್ವಾರ್ಗೂ ಕೂಡ ಬಂದುಬಿಟ್ಟಿದ್ದಾರೆ. ಅವರು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿಂದ ಅಲ್ಲಿ ಹೋಗೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ ಸರ್. ಓವರ್ ಆಲ್ ಸಾರಿ, ನಿಮಗೆ ಕ್ಯಾನ್ಸಲ್ ಏನಕ್ಕೆ ಆಗಿದೆ ಅಂತ ರೀಸನ್ ಏನು? ಕ್ಯಾನ್ಸಲ್ ಬಂದ್ಬಿಟ್ಟು ಒಂದೇ ಒಂದು ರೀಸನ್. ಒಬ್ರು ಹೇಳಿದ್ರು ಪೈಲಟ್ಸ್ ಆರ್ ನಾಟ್ ಅವೈಲಬಲ್ ಅಂತ, which is not at all acceptable, right? Yeah. So yeah, in total we have also lost a lot of money, which is, you know, we booked for 50,000 and they're trying to give a refund, which is, you know, not at all acceptable. 50,000ಕ್ಕೆ ನಾನು ಟಿಕೆಟ್ ಬುಕ್ ಮಾಡಿದರೆ ಅವರು ಕೊಡ್ತಾ ಇರುವಂಥ ರೀಫಂಡ್ ಏನಿದೆ ಅದು ಯಾವುದಕ್ಕೂ ಸಾಲೋದಿಲ್ಲ. ಇನ್ನೂ 3 ದಿನ ಆಗುತ್ತೆ ಇನ್ನೊಂದು ಫ್ಲೈಟ್ಗೆ ಅಂತಿದ್ದಾರೆ. ನಾವು ಆಲ್ರೆಡಿ ಹರಿದ್ವಾರದಲ್ಲಿ ಯಾರು ಪೂಜೆ ಪುನಸ್ಕಾರ ಮಾಡಬೇಕೋ ಆ ಸ್ವಾಮಿಗಳು ಬೇರೆ ಊರಿಂದ ಬಂದಿದ್ದಾರೆ. ನಾವು ಏನು ಮಾಡಲಿ, ಯಾರನ್ನ ಕೇಳಲಿ ಅಂತ ಕೇಳ್ತಿದ್ದಾರೆ. ಇನ್ನೊಂದು ದೃಶ್ಯ, ಒಂದು 3 ದೃಶ್ಯ ಇದ್ದಾವೆ ಸರ್, ಅದನ್ನು ನೋಡಿಕೊಂಡು ಆಮೇಲೆ ನಾವು ನಮ್ಮ ಡಿಸ್ಕಷನ್ ಆರು. ತಾಯಿಗೆ ಚಿಕಿತ್ಸೆ ಕೊಡಿಸೋಕೆ ಅಂತ ಅಹಮದಾಬಾದ್ಗೆ 1.5 ತಿಂಗಳ ಹಿಂದೆಯೇ ಫ್ಲೈಟ್ ಬುಕ್ ಮಾಡ್ತಾನೆ ಮಗ. ತಾಯಿನ ಕರ್ಕೊಂಡು ಬರ್ತಾನೆ, ನಡೆಯೋಕ್ಕಾಗೋದಿಲ್ಲ, ಯಾಕೆಂದರೆ ಮಂಡಿ ಏನೋ ಪ್ರಾಬ್ಲಮ್. ಅಹಮದಾಬಾದಲ್ಲಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡು ತಾಯಿನ ಕರ್ಕೊಂಡು ಏರ್ಪೋರ್ಟ್ಗೆ ಬರ್ತಾನೆ. ಆದರೆ ಏರ್ಪೋರ್ಟಿಗೆ ಬಂದ ಮೇಲೆ ಗೊತ್ತಾಗುತ್ತೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ. ಏನು ಮಾಡಬೇಕಾತ ನೋಡಿ. ಭಾಳಷ್ಟು ಜನ ಈಗ ತಮ್ಮ ಕೆಲಸದ ಒಂದು ಒತ್ತಡಕ್ಕೆ ಅಥವಾ ಸಮಯದ ಅಭಾವದಿಂದಾಗಿ ಭಾಳ ಶೆಡ್ಯೂಲ್ ಮಾಡ್ಕೊಳ್ತಾರೆ. ಮಿಡಲ್ ಕ್ಲಾಸಲ್ಲಿ ಇದ್ದವರು ಕೂಡ ತಾಯಿಯಂದ್ರನ್ನು ಭಾಳ ಅವರಿಗೆ ತ್ರಾಸು ಕೊಡಬಾರ್ದು ಅಂತ ಫ್ಲೈಟಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹಣವನ್ನು ಹೊಂದಿಸ್ಕೋತಾರೆ. ಹೆಚ್ಚಿನ ಹೊರೆ ಆಗಬಾರ್ದು ಅಂತ 1.5 ತಿಂಗಳ ಹಿಂದೆಯೇ ಫ್ಲೈಟನ್ನು ಬುಕ್ ಮಾಡಿರ್ತಾರೆ. ಆದರೆ ಈ ಅವ್ಯವಸ್ಥೆಯಿಂದ ಆ ಹುಡುಗನ ಆರ್ಥಿಕ ಸ್ಥಿತಿಗತಿನೂ ಕೋತ, ತಾಯಿಗೆ ಚಿಕಿತ್ಸೆನೂ ಇಲ್ಲ, ಮುಂದೆ ಕರ್ಕೊಂಡು ಹೋಗ್ತೀನಾ ಇಲ್ವಾ ಅನ್ನೋದ್ರ ಬಗ್ಗೆ ಖಾತರಿ ಇಲ್ಲ. ಈ ಭಾವನೆಗಳನ್ನು, ಈ ಅವ್ಯವಸ್ಥೆಯನ್ನು ಸರಿ ಮಾಡೋದು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಕೊಡೋರು ಯಾರು? ಜನರಿಗೆ ಉತ್ತರ ಕೊಡೋರು ಯಾರೂ ಇಲ್ಲ. ಬನ್ನಿ ನೋಡೋಣ ತಾಯಿ ಮಗನ ಪರದಾಟನ. ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಇದೆ, ನೀ ಸರ್ಜರಿ ಮಾಡ್ಬೇಕಾ ಅಂತ. ನಾವು ಫ್ಲೈಟ್ ಅಲ್ಲಿ ಮನೆ ಬಿಡುವಾಗ ನೋಡಿ ಇಲ್ಲಿ ಬಂದಿದೆ, ಟೈಮಿಂಗ್ ಎಲ್ಲ ಇದೆ, ಮೆಸೇಜ್ ಎಲ್ಲ ಬಂದಿದೆ ನನಗೆ, ಆನ್ ಟೈಮ್ ಇದೆ ಅಂತ. ಇಲ್ಲಿ ಬಂದ ಮೇಲೆ ಮೆಸೇಜ್ ಬಂದ ಫ್ಲೈಟ್ ಕ್ಯಾನ್ಸಲ್ಡ್ ಅಂತ. ನಾವು ಇವಾಗ ಹೆಂಗ್ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅಪಾಯಿಂಟ್ಮೆಂಟ್ ಇದೆ ಈವ್ನಿಂಗ್ ಡಾಕ್ಟರ್ದು. ಮೊನ್ನೆ ಇವಾಗ ಬೇರೆ ಫ್ಲೈಟ್ ಅವರು 25,000 29,000 ಎಲ್ಲ ಹೇಳ್ತಾ ಇದ್ದಾರೆ. ನಾವು ಯಾವ ರೀತಿ ಹೋಗ್ಬೇಕು ಹೇಳಿ? 1.5 ಮಂತ್ ಆಯ್ತಾ ಬುಕಿಂಗ್ ಮಾಡಿ ಟಿಕೆಟ್. ನಾವು ಯಾವ ರೀತಿ ಹೋಗ್ಬೇಕು ನೀವೇ ಹೇಳಿ. ಬೇರೆ ಫ್ಲೈಟ್ ನಾನು ಇವಾಗ ಇಲ್ಲಿ ಬಂದು ನೋಡಿದೀನಿ 29,000 ಅಂತ ತೋರಿಸ್ತಾ ಇದ್ದಾರೆ. 25,000 29,000 ಇನ್ನು ಭೇಟಿ ಆಗಿಲ್ಲ, ಜಾಗನೇ ಇಲ್ಲ. ಭೇಟಿ ಹೆಂಗ್ ಹಾಕ್ಬೇಕು, ಯಾರ ಹತ್ರ ಭೇಟಿ ಹಾಕ್ಬೇಕು ನೋಡಿ. ಅಲ್ಲಿ ಕ್ಯೂ ನೋಡಿ ಹೋಗಿ, 1000 ಜನ ಅಲ್ಲಿ ಇದ್ದಾರೆ. ನಾವು ಯಾರ ಹತ್ರ ಭೇಟಿ ಹಾಕ್ಬೇಕು ಹೇಳಿ?